ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಹೇಳಬೇಕಂತಂದರೆ ಪ್ರತಿಯೊಬ್ಬರು ಕೂಡ ನನ್ನ ಹತ್ರ ಕಮೆಂಟ್ ಮಾಡಿದ್ರಿ, ಸರ್ ನಮ್ಗೆ ಹೇಗೆ ಸರ್ ಹಣ ಹೇಗೆ ಬರುತ್ತೆ ಅಂತ ಕೇಳಿದ್ರಿ. ದಯವಿಟ್ಟು ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಏನು ಹಣ ಬರ್ತಾ ಇಲ್ಲ, ಯಾಕೆ ಹಣ ಬರ್ತಾ ಇಲ್ಲ, ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ದಯವಿಟ್ಟು ನಾನು ಹೇಳ್ತೀನಲ್ಲ, ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ನೀವು ಕೇಳ್ಬೋದು. ವಿಡಿಯೋವನ್ನು ಸ್ಕಿಪ್ ಮಾಡಿದರೆ ನಿಮ್ಗೆ ಅರ್ಥ ಆಗಲ್ಲ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಒಂದೊಳ್ಳೆ ಮಾಹಿತಿ ಬೇಕಾಗಿರುತ್ತೆ, ಆದರೆ ನೀವು ವಿಡಿಯೋವನ್ನು ಸ್ಕಿಪ್ ಮಾಡಿ ನೋಡ್ತೀರಾ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು, ನೀವು ಯಾರೂ ಕೂಡ ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ವಿಡಿಯೋವನ್ನು ಫಸ್ಟಿಂದ ಕೊನೆಯವರೆಗೂ ನೋಡಿ. ಏನು ವಿಡಿಯೋ ಫಸ್ಟ್ ಸೆಕೆಂಡಿಂದನೂ ಕೂಡ ಕೊನೆಯವರೆಗೂ ನೋಡಿ ಸ್ನೇಹಿತರೆ, ನಿಮ್ಗೆ ಅರ್ಥ ಆಗುತ್ತೆ. ಎಲ್ಲೂ ಕೂಡ ಸ್ಕಿಪ್ ಮಾಡಿ ನೋಡಿದರೆ ನಿಮ್ಗೆ ಅರ್ಧಂಬರ್ಧ ಅರ್ಥ ಆಗುತ್ತೆ. ಆಮೇಲೆ ಮತ್ತೆ ಪುನಃ ಕಮೆಂಟ್ ಮಾಡ್ತೀರಾ, ಸರ್ ಅಯ್ಯೋ ಸರ್ ಏನಾಯಿತು ಸರ್ ನಮ್ಗೆ ಹಣ ಬಂದಿಲ್ವಲ್ಲ ಅಂತ. ಆ ಪ್ರಾಬ್ಲಮ್ ಆಗಬಾರ್ದು ಅಂತಂದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಹಣ ಬರ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಹಣ ಬರ್ತಾ ಇಲ್ಲ. ಏನು ಗೃಹಲಕ್ಷ್ಮಿ ಯೋಜನೆ ಹಣ ಇಷ್ಟೊತ್ತೊಳಗಡೆ ಹಣ ಬರಬೇಕಿತ್ತು, ನಮ್ಮ ಒಂದು ಅಕೌಂಟಿಗೆ ಹಣ ಬಂದಿಲ್ಲ ಸರ್. ಏನು ಸರ್ ಇದು ಈ ರೀತಿ ಯೋಜನೆ ಯಾಕೆ ಮಾಡ್ತಾರೆ ಸರ್? ಇದು ಹಣನೇ ಬಂದಿಲ್ವಲ್ಲ ಸರ್ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇರುವಂಥದ್ದು. ಆದರೆ ಒಂದು ವಿಚಾರ ನೀವು ತಿಳ್ಕೊಂಡಿರುವಂಥದ್ದು ತಪ್ಪು. ಹೋದ ಬಾರಿ ಆಲ್ಮೋಸ್ಟ್ ಒಂದು 10 ದಿನದ ಹಿಂದೆ ಎಲ್ರಿಗೂ 2,000 ಹಣ ಬಂದಿತ್ತು. ಇದಾದ ಮೇಲೆ ಇವಾಗ ಆಲ್ರೆಡಿ ಹೇಳಬೇಕಂತಂದರೆ ಇನ್ನಿವಾಗ ನಾಳೆ ಅಥವಾ ಇಂದು ಹಣ ಜಮಾ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಯಾಕಪ್ಪ ಅಂತಂದರೆ ಇವತ್ತು ಸ್ನೇಹಿತರೆ ಆಲ್ಮೋಸ್ಟ್ 3ನೇ ತಾರೀಕು ಮಾರ್ಚ್ 3ರಂದು ಇಲ್ಲಿ ಹಣ ಜಮಾ ಆಗುವಂಥ ಎಲ್ಲ ಸಾಧ್ಯತೆಗಳಿರುವಂಥದ್ದು, ಬರ್ತಾ ಇರುವಂಥ ಒಂದು ಸಾಧ್ಯತೆ ಇರುವಂಥದ್ದು ನೋಡ್ತಾ ಹೋಗೋಣ ಸ್ನೇಹಿತರೆ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಿನಿಸ್ಟರ್ ಅಂತಂದರೆ ಸಚಿವ ಆಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿರುವಂಥ ಮಾತಿದು. ನಾವು ಖಂಡಿತವಾಗ್ಲೂ 1-2ಕ್ಕೆ ಹಣ ಹಾಕ್ತೀವಿ. ಇದಾದ ಮೇಲೆ ಇನ್ನೊಂದು 2-3 ಆಲ್ಮೋಸ್ಟ್ ನಿಮ್ಗೆ ಹಣ ಹಾಕುವಾಗ ಸ್ವಲ್ಪ ಲೇಟ್ ಆಗುತ್ತೆ. DBT ಮುಖಾಂತರ ಪುಷ್ ಮಾಡಬೇಕಾಗತ್ತೆ. ಮತ್ತೆ ಸ್ವಲ್ಪ ಕೆಲಸಗಳಿರುತ್ತೆ, ಅದು ಬಿಟ್ಟು ಸ್ವಲ್ಪ ಕೆಲಸಗಳಿರುತ್ತೆ. ಯಾಕಪ್ಪ ಅಂತಂದರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಾಕುವಂಥದ್ದು ಒಂದು ಸತಿ ಹೇಳಿಬಿಡ್ಬೋದು ನಾವು ಸಿಂಪಲಾಗಿ, ಯಾಕೆ ಹಾಕ್ತಾ ಇಲ್ಲ ಸರ್ ಅಂತ. ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ಹಾಕಬೇಕಂತಂದರೆ ಅಷ್ಟೇ ಕಷ್ಟ ಇದೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದರೆ ಯಾಕಪ್ಪ ಅಂತಂದರೆ ನಾವು ಬಾಯಲ್ಲಿ ಹೇಳಿಬಿಡ್ಬೋದು, ಏನು ಸರ್ ನಮಗೆ ಹಣ ಹಾಕಿಲ್ವಲ್ಲ ಸರ್, ಅಯ್ಯೋ ಸರ್ ನಮ್ಗೆ ಹಣನೇ ಬಂದಿಲ್ವಲ್ಲ ಸರ್. ಆ ರೀತಿ ಮಾಡ್ಲಿಕ್ಕೆ ಆಗಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಒಂದು ಗೃಹಲಕ್ಷ್ಮಿ ಯೋಜನೆ 2,000 ಹಾಕಬೇಕಂತಂದರೆ ನಿಮಗೆ ತುಂಬ ಕಷ್ಟ ಇದೆ. ಹಾಗಾಗಿ ನಾನು ಹೇಳ್ತಿರುವಂಥದ್ದು ಕೊನೆವರೆಗೂ ನೋಡಿ ವಿಡಿಯೋವನ್ನು. ನಾನು ನಿಮ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನು ಹಣ ಬರಬೇಕಂತಂದರೆ ಚೆಕ್ ಮಾಡಬೇಕು, ನಿಮ್ಮ ಒಂದು ಪ್ರೊಫೈಲನ್ನು ಚೆಕ್ ಮಾಡಬೇಕು. ನೀವು ಏನು ಆಲ್ಮೋಸ್ಟ್ ನೀವು ಎಷ್ಟು ತಿಂಗಳಿಂದ ಹಣ ತೊಗೊಂಡಿದ್ದೀರೋ ಅದನ್ನು ಚೆಕ್ ಮಾಡಬೇಕು. ಮತ್ತು ನೀವು ಫೇಕ್ ಅಕೌಂಟನ್ನು ಏನಾದರೂ ಅಂತಂದರೆ ಫೇಕ್ ಐಡಿಯನ್ನು ಏನಾದರೂ ಕ್ರಿಯೇಟ್ ಮಾಡಿ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ತಗೊಳ್ತಿದ್ದೀರಾ, ಇದನ್ನೆಲ್ಲ ಚೆಕ್ ಮಾಡಿ ನಿಮ್ಮ ಒಂದು ನಿಮ್ಮೊಂದು ಪ್ರೊಫೈಲ್ ಅಂತ ಹೇಳ್ತಾರೆ, ಪ್ರೊಫೈಲನ್ನು ಚೆಕ್ ಮಾಡಿದಾಗ ಜೆನ್ಯೂನ್ ಆಗಿ ಇದೆ, ಇದರಲ್ಲೇನು ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾದ ಮೇಲೆ ನಿಮ್ಗೆ ಹಾಕುವಂಥದ್ದು ಹಣ ಸುಮ್ಮನೆ ಹಾಕ್ಲಿಕ್ಕೆ ಹೋಗಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ, ನಿಮಗೆ ನಾನು ಹೇಳಿದ್ನಲ್ಲ, ಇದಿಷ್ಟನ್ನು ಕ್ರಿಯೇಟ್ ಮಾಡಿ ಅಲ್ಲಿ ನೋಡಿ ಹಣ ಈ ರೀತಿ ಇದೆ, ಹೀಗೆ ಹಾಕುವಂಥದ್ದು ಅಂತ ಆ ರೀತಿ ನೋಡೋದ ಮೇಲೆ ನಿಮ್ಗೆ ಹಣ ಹಾಕುವಂಥದ್ದು. ಬಿಟ್ಟರೆ ಇಲ್ಲ ಅಂತಂದ್ರೆ ದೇವ್ರನೇ ಹಾಕಲ್ಲ ಹಣ. ಫಸ್ಟ್ ಆಫ್ ಆಲ್ ಏನು ಹೇಳ್ತಾ ಇದ್ದೀನಿ ನಾನು ಅದಕ್ಕೆ ಹೇಳುವಂಥದ್ದು, ಆ ರೀತಿ ನೋಡಿ ಅದನ್ನು ಜಡ್ಜ್ ಮಾಡಿ ಏನಾಗುತ್ತೆ ಅಂದರೆ ಆಲ್ಮೋಸ್ಟ್ ಇಲ್ಲಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ, ಹಣ ಬರುತ್ತೋ ಬರೋದಿಲ್ವೋ ಆ ರೀತಿ ನೋಡಿ ಎಲ್ರಿಗೂ ಹಣ ಹಾಕುವಂಥದ್ದು. ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು, ಯಾರು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಅದನ್ನು ಚೆಕ್ ಮಾಡಬೇಕು ಅವರು. ಅಷ್ಟೂ ಒಂದಿಷ್ಟು ಕ್ರೈಟೀರಿಯಾಗಳಿರುತ್ತೆ. ಅದನ್ನೆಲ್ಲ ಚೆಕ್ ಮಾಡಿ ನೋಡಿ ಅದನ್ನು ಒಂದು ಲೆವೆಲ್ಗೆ ಚೆಕ್ ಮಾಡಿಬಿಟ್ಟು ಅದನ್ನು ನಿಮಗೆ ಜೆನ್ಯೂನ್ ಆಗಿದೆ, ಕರೆಕ್ಟ್ ಆಗಿದೆ, ಇವ್ರು ಏನೂ ಕೂಡ ಇಲ್ಲಿ ಪ್ರಾಬ್ಲಮ್ ಇಲ್ಲ ಅಂತಂದರೆ ಏನು ಖಂಡಿತವಾಗ್ಲೂ ಪ್ರೊಫೈಲ್ ಕರೆಕ್ಟಾಗಿದೆ, ಕ್ಲಿಯರ್ ಆಗಿದೆ, ಏನು ಕೂಡ ಪ್ರಾಬ್ಲಮ್ ಇಲ್ಲ, ಇವರಿಗೆ ಹಣವನ್ನು ಹಾಕ್ಬೋದು ಅಂತ ಇಲ್ಲಿ ಕೇಳಿದ್ದು. ಎಸ್, ಡೆಫಿನೇಟಾಗಿ ನಾನು ಹೇಳ್ತೀನಲ್ಲ, ಇಲ್ಲಿ ಹಣ ಬರ್ತಾ ಇಲ್ಲ ಅಂದ ತಕ್ಷಣ ಟೆನ್ಷನ್ ಆಗುವಂಥದ್ದು ಏನಿಲ್ಲ. ಇಲ್ಲಿ ಏನು ಆಲ್ಮೋಸ್ಟ್ ಇಲ್ಲಿ ನೀವೆಲ್ಲರೂ ಹೇಳ್ತಿರುವಂಥದ್ದು ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಹಣ ಹಾಕಬೇಕಾ ಸರ್ ಅಂತ. ಹೌದು, ಡೆಫಿನೆಟಾಗಿ ನೀವೆಲ್ಲರೂ ಕೇಳ್ತಿರುವಾಗ ಇಷ್ಟೆಲ್ಲ ಇದೆಯಾ ಸರ್ ಅಂತ. ಹೌದು, ಖಂಡಿತವಾಗ್ಲೂ ಇದೆ. ನಿಮಗೆ ಸುಮ್ಮನೆ ಯಾರಾದರೂ 2,000 ರೂಪಾಯಿ ಹಣ ಕೊಡ್ತಾರಾ? ನೀವೇ ಯೋಚನೆ ಮಾಡಿ ನೋಡಿ. ಸುಮ್ಮನೆ ಯಾರಾದರೂ ಕೊಡ್ತಾರಾ? ಸುಮ್ಮನೆ ಅಂದರೆ ಆಲ್ಮೋಸ್ಟ್ ಸುಮ್ಮನೆ ಯಾರೂ ಕೊಡಲ್ಲ. ಫಸ್ಟ್ ಆಫ್ ಆಲ್ ಇಂದ ಹೇಳ್ಬೇಕಂತ ಸುಮ್ಮನೆ ಯಾರು ಕೊಡ್ತಾರೆ ಗುರು? ಫಸ್ಟ್ ಆಫ್ ಆಲ್ ಹೇಳಬೇಕಂತಂದರೆ ಅದಕ್ಕೆ ನಾನು ಹೇಳುವಂಥದ್ದು, ದಯವಿಟ್ಟು ಟೆನ್ಷನ್ ಆಗ್ಲಿಕ್ಕೆ ಹೋಗಬೇಡಿ. ಎಲ್ರಿಗೂ ಹಣ ಬರಲಿ, ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ. ನಿಮ್ಮ ಒಂದು ಹಣ ಬಂದಿಲ್ಲ ಅಂತಂದರೆ
ಒಂದು ಆಲ್ಮೋಸ್ಟ್ ಇನ್ನೊಂದು 10 ದಿನದಲ್ಲಿ ಇನ್ನೊಂದು ಕಂತಿನ ಹಣ ಬರುವಂಥ ಎಲ್ಲ ಸಾಧ್ಯತೆಗಳು ಈ ಒಂದು ಆಲ್ಮೋಸ್ಟ್ ಎಲ್ರಿಗೂ ಹಣ ಬರುವಂಥ ಸಾಧ್ಯತೆ ಇರುವಂಥದ್ದು. ಅದು ಅಟ್ ಪ್ರೆಸೆಂಟಾಗಿ ಹೇಳ್ಬೇಕಂತಂದರೆ ಹಣ ಬರುವಂಥ ಎಲ್ಲ ಸಾಧ್ಯತೆಗಳು ಇದೆ, ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಫಸ್ಟ್ ಆಫ್ ಆಲ್ ಏನು ಹೇಳ್ತಾ ಇದ್ದೀನಿ ನಾನು, ಅದಕ್ಕೆ ಹೇಳ್ತಿರುವಂಥ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ಯಾಕೆ ಟೆನ್ಷನ್ ತಗೊಳ್ತೀರ ಅಂತ ನಾನು ಕೇಳುವಂಥದ್ದು. ನೀವು ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ, ಎಲ್ರಿಗೂ ಹಣ ಬರಲಿ, ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಳಿ. ಇದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಸ್ನೇಹಿತರೆ, ಸಿಗೋಣ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇಸ್ ಅ ವೆರಿ ಇಂಪಾರ್ಟೆಂಟ್. ಸಬ್ಸ್ಕ್ರೈಬನ್ನು ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಆಗ್ತದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಸ್ನೇಹಿತರೆ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಮಾಹಿತಿಯನ್ನು ದಿನಾ ತರ್ತಾ ಇರ್ತೀವಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಸ್ತೀವಿ, ಖಂಡಿತವಾಗ್ಲೂ ತಿಳಿಸ್ತೀವಿ. ಹಾಗಾಗಿ ನೀವು ಈ ಒಂದು ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೂ ಒಂದು ದಯವಿಟ್ಟು ಲೈಕ್ ಮಾಡಿ. ಎಲ್ರಿಗೂ ನಿಮ್ಮೊಂದು ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ನಿಮ್ಮ ಒಂದು ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಫ್ಯಾಮಿಲಿ ಇದ್ದಾರೆ, ಅವ್ರು ಎಲ್ರಿಗೂ ವಿಡಿಯೋವನ್ನು ಶೇರ್ ಮಾಡಿ. ಎಲ್ರಿಗೂ ಅರ್ಥ ಆಗಲಿ, ಹಣ ಯಾವಾಗ ಬರುತ್ತೆ, ಹೇಗೆ ಬರುತ್ತೆ, ಮತ್ತು ಹಣ ಪಡ್ಕೊಳ್ಬೇಕಂತಂದ್ರೆ ಏನೆಲ್ಲ ಮಾಡಬೇಕು, ಯಾರಿಗೆಲ್ಲ ಹಣ ಬಂದಿಲ್ಲ, ಯಾರಿಗೆಲ್ಲ ಹಣ ಬಂದಿದೆ, ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋಗಳಿಗಾಗಿ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.